ಹೆಂಡತಿ ದರ್ಶು ವೈಫ್ ಮನೆಗೆ ಹೋಗ್ತಾ ಇದೀವಿ. ಈ ಮನೇಲಿ ಏನೋ ಇದೆ ಸಮಸ್ಯೆ. ಪುಲಿ ನಂಗೊಂದು ತಗೊಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಿಖಿತಾ ಊರಿನ ಬ್ಲಾಗ್ ಹಾಕಿ, ಯಾಕೆ ಊರಿನ ಬ್ಲಾಗ್ ಆಗ್ತಾ ಇಲ್ಲ ಅಂತ. ಆ್ಯಂಡ್ ಕೊಲಾಬ್ರೇಷನ್ ವಿಡಿಯೋ ಆಗ್ತಾಯಿದ್ದೀರಾ, ಪ್ರಮೋಷನ್ ವಿಡಿಯೋ ಆಗ್ತಿದ್ದೀರಾ, ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಅಂತ. ಸೊ ಏನು ಗೊತ್ತಾ, ಕೆಲವೊಂದು ಟೈಮ್ ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತಲ್ಲ, ನಾನು ಏನಾದ್ರು ಬ್ಯುಸಿ ಇದ್ದೀನಿ ಅಂತ ಅನ್ನುವಾಗ ಈ ಕೊಲಾಬ್ರೇಷನ್ ಆಗಿರ್ಬೋದು, ಪ್ರಮೋಷನ್ ವಿಡಿಯೋ ಆಗಿರ್ಬೋದು, ಅದನ್ನು ಹಾಕ್ತೀನಿ. ಇನ್ನೊಂದು, ಇದು ಬೋರಿಂಗ್ ನೋಡೋಕ್ಕೆ ಅಂತ ಹೇಳ್ತೀರಾ, ಕೆಲವ್ರಿಗೆ ಅದು ನೋಡೋದಕ್ಕೆ ಬೋರಿಂಗ್ ಆಗಿರ್ಬೋದು, ಕೆಲವರಿಗೆ ಯೂಸ್ಫುಲ್ ಆಗಿರೋ ಅಂಥದ್ದಾಗಿರುತ್ತೆ ಅಲ್ವಾ. ಸೊ ಆದ್ರಿಂದ ಕೆಲವೊಂದು ಪ್ರಮೋಷನ್ ವಿಡಿಯೋಗಳನ್ನ ನಾನು ಹಾಕೋದು. ಆ್ಯಂಡ್ ಕೊಲಾಬ್ರೇಷನ್ ವಿಡಿಯೋ ಮಾಡ್ದಲ್ಲೇ ಇರೋದಕ್ಕೂ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಅನ್ನುವಾಗ ಪ್ರತಿಯೊಬ್ಬರೂ ಕೊಲಾಬ್ರೇಷನ್ ವಿಡಿಯೋ ಮಾಡೇ ಮಾಡ್ತಾರೆ, ಯಾರು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಹಾಗೆ ನಾನು ಕೂಡ ಕೊಲಾಬ್ರೇಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಏನೆಲ್ಲ ಆಯಿತು ಅಲ್ಲಿ, ಕೆಲವೊಂದು ಅಪ್ಡೇಟ್ಗಳು ಕೂಡ ಕೊಡಬೇಕಾಗುತ್ತೆ. ನಾನು ಊರಿಗೆ ಬರೋವರೆಗೂ ಏನೆಲ್ಲ ಆಯಿತು. ಸರ ಕಳೆದೋಯ್ತು, ಸುಮಾರು ಜನ ಕೇಳ್ತಾ ಇದ್ರಿ, ನಿಖಿತಾ ಸರ ಕಳೆದೋಯ್ತಲ್ಲ ಸಿಕ್ತಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಇಲ್ಲ, ಸರ ಸಿಕ್ಕಿಲ್ಲ. ನಾನು ಮೊನ್ನೆ ಬ್ಲಾಗಲ್ಲೂ ಕೂಡ ಹೇಳಿದೆ, ಅದು ಸಿಕ್ಕಿಲ್ಲ, ಕಳೆದೋಗಿದೆ. ಮತ್ತೆ ಎಲ್ಲಿ ಸಿಗುತ್ತೆ? ಇಲ್ಲ, ಸಿಕ್ಕಿದವರು ಯಾರು ತಂದ್ಕೊಟ್ಟಿಲ್ಲ, ಇಲ್ಲ ಸಿಕ್ಕೂ ಇಲ್ಲ. ನಮಗೆ ಸಿಕ್ಕಿದ್ದಿದ್ರೆ ನಾನು ಹೇಳ್ತಾ ಇದ್ದೆ ಅವತ್ತೇನೆ. ಆ್ಯಂಡ್ ಜೊತೆಗೆ ಕಳೆದೋಗಿದೆ ಅಂತ ನಾನು ವಿಡಿಯೋನೂ ಕೂಡ ಹಾಕ್ತಾ ಇರಲಿಲ್ಲ. ಇನ್ನು ನಾನು ತುಂಬ ದಿನಗಳೇ ಇದ್ದೆ ಅಂತ ಹೇಳಿದೆ, ಸುಮಾರು ದಿನ ಇದ್ದೆ ಅಲ್ಲಿ. ನನಗೆ ಒಂದು ಸ್ವಲ್ಪ ಮೈಂಡು ಫ್ರೀ ಆಗಿರಬೇಕು, ನನಗೆ ಒಂದು ಸ್ವಲ್ಪ ಇಲ್ಲಿ ಬೆಂಗಳೂರು ಲೈಫ್ ಇದ್ದು ಮತ್ತು ಅಮ್ಮ ಹೋದಾಗ್ಲಿಂದನೂ ಕೂಡ ನಾನು ಅಮ್ಮ ಮನೆಯಲ್ಲಿ ಇರಲಿಲ್ಲ. ಅಮ್ಮ ಮನೇಲಿ ಒಂದು ವಾರ ಇರಬೇಕು ಅಂತಲೇ ಹೋಗಿದ್ದು ನಾನು. ಏನೆಲ್ಲ ಆಯಿತು, ಏನು ಅಪ್ಡೇಟ್ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚೈನ್ ಕಳೆದೋದ್ಮೇಲೆ ಯಾಕೋ ಬೇಜಾರು ಅಂತ ಅನಿಸ್ತಾ ಇತ್ತು ನನಗೆ. ಆದ್ದರಿಂದ ಎಲ್ಲೂ ಹೋಗೋಕ್ಕೆ ಇಷ್ಟನೂ ಇರಲಿಲ್ಲ ನನಗೆ. ಅಮ್ಮ ಮನೆಯಲ್ಲೇ ನಾನು ಸುಮಾರು ದಿನ ಇಲ್ಲೇ ಇರಬೇಕು ಆರಾಮಾಗಿ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದ್ದರಿಂದ ಇದ್ದೆ. ಅಷ್ಟೊಂದು ದರ್ಶು ಫೋನ್ ಮಾಡಿದೆ, ಅಕ್ಕ ಚಂದನ ಮನೆಗೆ ಹೋಗಬೇಕು, ಬೇಗ ಬಾರಕ್ಕ ಅಂತ ಹೇಳಿಬಿಟ್ಟು. ನಾನು ಬರಲ್ಲ ಕಣೋ ಅಂತ ಹೇಳಿದೆ, ಆದರೂ ತುಂಬಾ ಫೋರ್ಸ್ ಮಾಡ್ದೆ. ಅದರಿಂದ ರೆಡಿಯಾಗಿ ಓಡ್ತಾ ಇದ್ದೀನಿ. ಬರಲ್ಲ ಅಂತ ಹೇಳಿದೆ, ನೀನು ಬರಬೇಕಕ್ಕ, ಹಂಗೆ ಅಕ್ಕ ಹಿಂಗೆ ಅಕ್ಕ ಅಂತ ಅಂದ. ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ನಾವು ಎಲ್ಲಿಗೆ, ದರ್ಶು ವೈಫ್ ಮನೆಗೆ. ಯಾಕಂದ್ರೆ ದರ್ಶು ವೈಫ್ ಮೊನ್ನೆ ಕರ್ಕೊಂಡೋಗಿ ಅಲ್ಲೇ ಇದ್ದಾರಲ್ವ. ಇವತ್ತು ಗಂಡು ಹೆಣ್ಣು ಗೊತ್ತಲ್ವ ಏನಿರುತ್ತೆ ಅಂತ. ಇವತ್ತು ಶಾಸ್ತ್ರ, ನಮ್ಮ ಕಡೆ ಶಾಸ್ತ್ರ ಅಂತೀವಿ. ಫಸ್ಟ್ ನೈಟ್ ದರ್ಶು ಫಸ್ಟ್ ನೈಟ್ ಸ್ವಲ್ಪ ಕ್ವಾಟ್ಲೆ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿರುತ್ತೆ ಏನಿರುತ್ತೆ ಅನ್ನೋದನ್ನ ವ್ಲಾಗ್ನ ಶೇರ್ ಮಾಡ್ತೀನಿ. ನಾನು ಹೇಳಿದೆ, ದರ್ಶು ಬರಲ್ಲ ಕಣೋ, ನಂಗೆ ಆಗಲ್ಲ, ಹುಷಾರಿಲ್ಲ, ನನಗೆ ಖುಷಿಗೆ ಬೇರೆ ಹುಷಾರಿಲ್ಲ, ಆಗಲ್ಲ ಅಂತ ಹೇಳಿದೆ. ಅವನು ಅಕ್ಕ ಬಾರಕ್ಕ ನೀನು ಹಂಗೆ ಹಿಂಗೆ, ನಾನು ಕರೆದಾಗಲ್ಲ ಹಿಂಗೆ ಮಾಡ್ತೀಯ ಅಂತ ಹೇಳ್ದ. ಸರಿ ಪಾಪ ಹುಡುಗನ ಬೇಜಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಏನು ಎತ್ತ, ಹೇಗಾಗುತ್ತೆ ಏನು ಎತ್ತ ಅಂತ ಮಾಡ್ಕೊಂಡು ಬರೋಣ, ಓಕೆನಾ. ನಾನು ಸಿಂಪಲ್ ಒಂದು ಡ್ರೆಸ್ ಕುರ್ತಿ ಹಾಕ್ಕೊತಾ ಇದ್ದೀನಿ. ಇವಾಗ ಇಲ್ಲೇ ಹತ್ರನೇ ಇರೋದ್ರಿಂದ ಜಾಸ್ತಿ ಇದಿಲ್ಲ. ದಡಬುಡ ಅಂತ ಇವಾಗ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗಿದ್ದು. ರಶೀದ್ ಪೂಜೆ ಮಾಡೋಕ್ಕೆ ಹೇಳಿದೆ, ಪೂಜೆ ಮಾಡಿದ ರಶೀದ್ ಕೂಡ. ಹೂವು ಎಲ್ಲ ಫುಲ್ ಮುಡಿಸ್ಲಿಲ್ವಾ? ಮುಡಿಸ್ಬೇಕಲ್ವಾ? ಮತ್ತೆ ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಡ್ಬೇಕಾಯ್ತು ಹೂವನ. ಮನೆಗೆ ಮತ್ತೆ ಮನೆಯಿಂದ ಕಿತ್ಕೊಂಡು ಬಂದಿದ್ದು ಎಲ್ಲ ಒಂಥರ ಫ್ರೆಶ್ ಆಗಿದೆ. ಚೆನ್ನಾಗಿದೆ. ಇವಾಗ ಭುವನ್ ಕರ್ಕೊಂಡೋಗಿ ಬಂದಿದ್ದಾನೆ. ಭುವನ್ ಹೊರಗಡೆ ಇದ್ದಾನೆ, ಖುಷಿ ಹೊರಗಡೆ ಇದ್ದಾಳ. ನನಗೆ ತುಂಬ ಇಷ್ಟ ಮಲ್ಲಿಗೆ ಹೂವು, ತುಂಬ ಇಲ್ಲ ಒಂದೆರಡು ಈ ಥರ ಮುಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಕಟ್ಬಿಟ್ಟು ಏಕೆ ನಾನು ಕೊರ್ಕೊಂಡು ನಂಗೂ ಖುಷಿಗೆ ತೋರಿಸ್ಬಿಟ್ಟು ಡೋರೆಮಾನ್ ಇಟ್ಕೊಳ್ಳೋ ರಶಿ. ಬನ್ನಿ ಹೊರಡೋಣ. ಇಟ್ಕೊಳ್ಳೋಣ. ಅವ್ರ ಅಮ್ಮ ಕಂಡ್ರೆ ಭಯ ಅಂತ. ಹೂನಪ್ಪ, ಫುಲ್ ಪುಕ್ಲ ರಕ್ಷಿತ್ತು. ಹೀಗೆ ಎದ್ಕೋತ ಅವನ ಮುಂದೆನೇ ನಿಂತಿರ್ಬೇಕು. ಗಾನನ 30 ಸರಿ ಕರೀತಾಳೆ, ಗಾನು ಬಾರೇ 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 ಅಂತ. ಹೇಳ್ತೀನಿ ಅನ್ಸುತ್ತೆ, ಯಾವ್ದೋ ಒಂದು ವಿಡಿಯೋ ಒಂದ್ಸಲಿ ಹೇಳಿದೀನಿ ಅನ್ಸುತ್ತೆ.
ಈ ಮನೇಲಿ ಏನೋ ಇದೆ ಸಮಸ್ಯೆ. ಒಂದ್ಸಲಿ ಆಗಿತ್ತು ನನಗದು, ಅದಕ್ಕೆ ನಮ್ಮ ಅಜ್ಜಿ ಜೋರಾಗಿ ಹೆಚ್ಕೊಂಡಿತ್ತು ಒಂದ್ಸಲಿ. ಓಕೆ, ಅದಕ್ಕೆ ಅದೇ ಸೌಂಡ್ ಎಲ್ಲ ಕಡೆ ಸಿಕ್ಕುತ್ತೆ. ಏನಾದ್ರು ಕತ್ಲೆ ಕಾಣಿಸ್ರೆ ಆ ಸೌಂಡ್ ಗ್ಯಾಪ್ನ ಬರುತ್ತೆ ನನಗೆ. ಅದಕ್ಕೆ ಕಣ್ಮುಚ್ಕೊಂಡು ಹೋಗ್ತೀನಿ ಈ ತರ. ಲಾಕ್ ಹಾಕೊಂಡ್ ಬರಮ್ಮ ನೀಟಾಗಿ. ಶೀಲ ಇದೆ ಮಾನಿ. ನಮ್ಮಮ್ಮ ಇನ್ನು ಬಂದಿಲ್ಲ ಕಣೋ. ಇದು ಯಾರ್ದಪ್ಪಿ? ನಿನ್ ಗಾಡಿ ಇಟ್ಕೋ. ಏನ್ ಮಾಡ್ತಿದ್ದೆ ಅಂದೆ? ಗೇಟ್ ಬಿಗ ಏನ್ ಬೇಡಪ್ಪ. ಟೋಪಿ ತಕ್ಕೊಡ ಅವಳಿಗೆ. ಏ ಖುಷಿಮಾ, ಗೊತ್ತಾಗಿ ಬಿಡು. ಯಾವ ಟೋಪಿನಪ್ಪ? ಇವತ್ತು ನೋಡಿತ್ತು ಬರಲೇ ದಿನ. ಹಾಯ್ ಭುವನ್. ಹಾಯ್ ಖುಷಿ. ಈ ಕಡೆ ನನ್ನ ಮಗ ಬಿಸಿ ಇಲ್ಲ, ಅವನೇ ಫುಲ್ ಫ್ರೆಂಡ್ಸ್. ಹುಡುಗಿರ್ ಜೊತೆ ಮಾತಾಡೋದ್ರಲ್ಲೇ ಬಿಸಿ ಇರ್ತಾನೆ ಯಶು, ಯಾವಾಗ್ಲೂ ಲವರ್ ಬಾಯ್ ಯಶು. ಮುಗೀತು, ಫುಲ್ ಮುಗೀತು. ಅಪ್ಪ ಓಕೆ, ಹೊರಟ್ವಿ. ಇವಾಗ ಹೋಗಿ ಬರುವ. ಇನ್ನು ದೊಡ್ಡಮ್ಮನೆ ಹತ್ರ ಬಂದ್ವಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು, ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ನಾನು ಬಂದಮೇಲೆ ಎಲ್ಲರೂ ದರ್ಶು ಅವರ ಅಂದರೆ ಚಂದನ ಮನೆಗೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಜೊತೆಗೆ ಇವತ್ತು ಬಂದು ಆಶಾ ಬರ್ತ್ಡೇ ಕೂಡ. ಆಶಾಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಾನು ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತಲೇ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ಆಶಾಗೆ ವಿಶ್ ಮಾಡಿಬಿಟ್ಟು ಒಳಗಡೆ ಕೂಡ ಬರ್ತಾಯಿದ್ದೀವಿ. ಹ್ಯಾಪಿ ಬರ್ತ್ಡೇ ಆಶಮ್ಮ. ಆಶಾ ನಡಿಯ ಬೇಗ ಟೈಮ್ ಆಯ್ತು ಅಂತ ಅವ್ರು ಫೋನ್ ಮಾಡ್ತಾವ್ರೆ. ಅವ್ರು ಫೋನ್ ಮಾಡ್ಲಿ, ನಾವು ಹೋಗೋ ಟೈಮ್ ನಮ್ದು ಗಂಟು ಕಾಯ್ಬೇಕು. ಮನೆಯಲ್ಲಿ ಜನ ತುಂಬಿಕೊಂಡಿದ್ದಾವೆ. ಎಲ್ರಿಗೂ ಕೇಕ್ ಕಟ್ ಮಾಡಬೇಕು ಅನ್ನೋದಕ್ಕಿಂತ ಅಲ್ಲಿ ಚಂದನ ಮನೆಯವರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ನಮಗೋಸ್ಕರ. ಬೇಗ ಹೋಗಬೇಕು, ಆಗಲೇ 8 ಗಂಟೆ ಆಗಿಬಿಡುತ್ತೆ, ಬೇಗ ನಡೀರಿ ಅಂತ ಎಲ್ಲ ಇದು ಮಾಡ್ತಾಯಿದ್ರು. ಇನ್ನು ಆಶಾ ಬೇಗ ಕೇಕ್ ಕಟ್ ಮಾಡಿ ಅಂದ್ಬಿಟ್ಟು ಎಲ್ಲರೂ ವಿಶ್ ಮಾಡ್ತಾಯಿದ್ದಾರೆ. ಯಾರು ಮಾಡು? ನಾನು ಯಪ್ಪ, ನಮ್ಮ ಮನೇಲಂತೂ ಗಜಿ ಬಿಜಿ ಒಬ್ರೊಬ್ರು ಅವ್ರವ್ರದ್ದೆಲ್ಲಿ ಹೋಗ್ತಲ್ಲಿರ್ತಾರೆ, ಅವ್ರವರೇ ಮಾತುಗಳು, ಒಬ್ರೊಬ್ರು ಒಂದೊಂದು ಥರ. ಅಯ್ಯೋ ದೇವ್ರೆ, ಮಕ್ಕಳು ಸಂತೆನೂ ಜಾಸ್ತಿ. ಇನ್ನು ಮಕ್ಕಳು ಎಕ್ಸೈಟ್ ಆಗಿದ್ರು. ಆದರೆ ಈ ಖುಷಿಮಾನ ಹೇಳ್ದಂಗೆ ಅವಳಿಗೆ ಅಷ್ಟು ಹುಷಾರಿರ್ಲಿಲ್ಲಲ್ಲ, ಇವತ್ತೊಂಚೂರು ಪರವಾಗಿರಲಿಲ್ಲ, ಅವಳಿಗೆ ಒಂದು ಸ್ವಲ್ಪ ಆರಾಮಿದ್ಲು. ಯಾರೇ ಕೇಕ್ ಕಟ್ ಮಾಡ್ತಾಯಿದ್ರು ಮುಂದಾಗಿ ಹೋಗಿ ನಿಂತ್ಕೊತಾಳೆ, ಆದರೆ ಇವತ್ತು ಅವಳು ಹೋಗಲಿಲ್ಲ. ಆಮೇಲೆ ಆಶಂಗೆ ನಾನು ಬೈದೆ, ಆಶಾ ಪಾಪು ಎತ್ಕೊಳ್ಳೆ, ಯಾಕೆಂದರೆ ಪಾಪು ಹುಟ್ಟಿದ ಮೇಲೆ ಆಶಾ ಮೊದಲನೇ ಬರ್ತಡೇ ಇದು. ಏನೇ ಆಗಲಿ ತಾಯಂದಿರಿಗೆ ಮಕ್ಕಳು ಹುಟ್ಟಿದ್ಮೇಲೆ ಒಂಥರ ಪುನರ್ಜನ್ಮ, ಈ ಮೊದಲನೇ ಬರ್ತಡೇ ಅಂತಲೇ ಹೇಳ್ಬೋದು, ಪುನರ್ಜನ್ಮ ಸಿಕ್ತಾಗೆ ಅಲ್ವಾ. ಪಾಪು ಎತ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ನಮ್ಮ ಮಾಮ ಅವರೆಲ್ಲರ ಆಶನ ಹಸ್ಬೆಂಡ್ ಇದ್ರಲ್ಲ, ಅವ್ರನ್ನ ಬಂದು ನಿಂತ್ಕೊಳ್ಳಿ ಉದಯ್ ಅಂತ ಕರಿತಾಯಿದ್ರು. ಸೊ ಆಮೇಲೆ ಅವರೆಲ್ಲ ಬಂದು ಕೇಕ್ ಕಟ್ ಮಾಡಿದ್ರು. ಮಕ್ಕಳೇ ಇದ್ರಲ್ಲ, ಮಕ್ಕಳನ್ನೆಲ್ಲ ಈ ಕಡೆ ಕಳಿಸ್ಬಿಟ್ಟು ಬನ್ರಿ ನಿಂತ್ಕೊಳ್ರಿ, ನೀವು ಗಂಡ ಹೆಂಡ್ತಿ ಮಗು ನಿಂತ್ಕೊಂಡು ಕೂತ್ಕೊಂಡು ಕೇಕ್ ಕಟ್ ಮಾಡಿರಿ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು, ಒಳ್ಳೆ ಎಲ್ಲ ಕಾಲಿಟ್ಕೊಂಡು ಮಾತಾಡಿಕೊಂಡು ಹರಟೆ ಕ್ವಾಟ್ಲೆ ಈ ಥರ ಎಲ್ಲ ಚೆನ್ನಾಗಿರ್ತಿತ್ತು. ಸೊ ಇನ್ನು ಶಿಲ್ಪನೂ ಕೂಡ ಫೋನ್ ಮಾಡಿದ್ಲು, ಅವಳು ನಮ್ಮ ಪುಟ್ಟಮ್ಮನ ಹತ್ರ ಮಾತಾಡ್ತಾ ಇದ್ಲು. ಸೊ ಅದೇ ಟೈಮಿಗೆ ಕೇಕ್ ಕಟ್ ಮಾಡಿದ್ದು ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಕಂಟಿನ್ಯೂಸ್ ಆಗಿ ಹೆಂಗಿದ್ದೀರಾ? ನಾನು ಎಷ್ಟು ಬರ್ಡೇ ಪ್ರತಿಯೊಬ್ಬರ ಬರ್ಡೇ ನಾಳೆ ಗಾನ ಬರ್ಡೇ. ಎಲ್ಲ ಕುಯ್ಯಾರೆ. ಆಶಂಗ್ ಆಯ್ತು 28. ಕೈ ಹಿಡ್ಕೊ ಹೋಲಿ. ಹ್ಯಾಪಿ ಬರ್ಡೇ ಟು ಮೀ.
ಅಷ್ಟೇ ನೀನು ಆಡ್ಬೇಕು ಹ್ಯಾಪಿ ಬರ್ಡೇ ಟು ಮೀ ಅಂತ. ಹ್ಯಾಪಿ ಬರ್ಡೇ ಟು ಮೀ. ಸಾಕು ಅತ್ತೆ ಬರ್ರಿ ಈ ಕಡೆ ನೀವು ಅಪ್ಪ ಬರ್ರಿ ಈ ಕಡೆ ಬಾಯಿ ಕೊಡ್ರಿ ಅಮ್ಮ ಕೈಯೆಲ್ಲ ಇದಾಗುತ್ತೆ ಅಲ್ಲಿ ಅಲ್ಲಿ ಆಚೆ ನಂಗೊಂದು ಪೀಸ್ ಕೊಡ. ಮಿಸ್ಟರ್ ರೋಹನ್ ಏನಪ್ಪ ಹೆಂಗಿದ್ಯಾ ನೋಡೋ ಒಳ್ಳೆಲಿ ಎಲ್ಲ ಕೇಕಿಗೆ. ನಂಗೊಂದು ಕೊಡ ಭುವನ್ ಕೊಡೋ. ಬೇಡ ನಾನೇ ತಗೊಂತೀನಿ. ಸಾರಿ ಕಣಕ ಅಡ್ಜಸ್ಟ್ ಮಾಡ್ಕೊಳಕ. ಕ್ರೀಮ್ ತಿನ್ನಿಸ್ಲಾ? ಈ ಕಡೆ ತಿರ್ಬೇಕ. ಹೋಗ ಕಡೆ ಪುಲಿ ನಂಗೊಂದು ತಗೊಳ. ಏನು ಅರ್ಜೆಂಟ್ ಮಾಡ್ತಿದ್ದಾನೆ ದರ್ಶನ್? ಹೌದಾ? ಹಾ ಯಾಕೆ ಪುಟ್ಟಪ್ಪ ಕೊಟ್ಟಿದ್ದು, ನಾನೇ ಹೋಗಿ ತಂದಿದ್ದು. ಇನ್ನು ಹಾಗೆ ಎಲ್ಲೂ ನಡೀರಿ ಅಂತಲೇ ಇದ್ರು. ಸರಿ ಅಂದ್ಬಿಟ್ಟು ಹೊರಟ್ವಿ. ಕೇಕ್ ಅಂತೂ ಎಲ್ಲರೂ ಕಟ್ ಮಾಡ್ಕೊಂಡು ತಿಂತಾನೆ ಇದ್ರು. ಯಾರು ಎಷ್ಟು ಬೇಕು ಅಷ್ಟು ತಿಂತಾನೆ ಇದ್ರು. ಅದ್ರ ಜೊತೆ ಚಿಪ್ಸ್ ಕೂಡ ತಂದಿದ್ರಂತೆ. ಚಿಪ್ಸೇ ಕೊಟ್ಟಿರಲಿಲ್ಲ ಇಲ್ಲ ಅದು ಕೇಕು ಸ್ವೀಟ್ ತಿಂದ ತಕ್ಷಣ ಒಂದು ಸ್ವಲ್ಪ ಏನಾದ್ರು ಖಾರ ತಿಂದರೆ ಒಂಥರ ಚಂದ ಅಲ್ವ. ಅದಕ್ಕೆ ಚಿಪ್ಸ್ ಎಲ್ಲನೂ ಎತ್ಕೊಂಡು ಹಾಗೆ ತಿನ್ಕೊಂಡು ನಾನು ದೊಡ್ಡಮ್ಮ ಮನೆ ಒಳಗಡೆ ಎಲ್ಲ ಹೋಗಲೇ ಇಲ್ಲ. ಅಲ್ಲೇ ಹೊರಂಡದಲ್ಲೇ ನಿಂತ್ಕೊಂಡು ಕೇಕ್ ಕಟ್ ಮಾಡಿ ಮತ್ತೆ ವಾಪಸ್ಸು ಹೊರಟ್ಬಿಟ್ವಿ. ಅಂದರೆ ಇದಕ್ಕೆ ಇನ್ನು ಗಾಡಿಗಳು ಯಾವ್ದ್ಯಾವ್ದ್ರಲ್ಲಿ ಹೋಗೋದು ಅಂತ ಇತ್ತು. ಸೊ ಗಾಡಿಗಳು ಒಂದು 3-4 ಹಾಕಿದ್ವು. ಜೊತೆಗೆ 2 ಕಾರ್ ಇತ್ತು. ಯಾವ್ದ್ರಲ್ಲಿ ಹತ್ತಿರ ಹತ್ರಪ್ಪ ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ಗಗನ್ಗೆ ಅವನು ಲಾಗಿನ್ ಆಗಬೇಕಾಗಿತ್ತಂತೆ. ಅದಕ್ಕೇನೆ ನಾನು ಲಾಗಿನ್ ಆಗ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದ. ಅಜ್ಜಿ ನೀವು ಆರೆಂಜ್ ಕಲರ್ ಸೀರೆ, ಆರೆಂಜ್ ಕಲರ್ ವಾಚ್ ಬೋನಾ ಅವ್ನು ಅಲ್ಲೇ ನಿಂತ್ಕೊಂಡಿರ್ತಾನೆ ನೋಡು. ಈಗ ಮ್ಯಾಚ್ ನೋಡೋದು ಬಿಡ್ಲ ಫಸ್ಟ್ ವಿಡಿಯೋ ಮಾಡ್ಕೊಟ್ಬಿಟ್ಟು ನನಗೆ ಇನ್ನು ದೊಡ್ಡಮ್ಮ ಮನೆ ಹತ್ರ ಕರುಮಾರಿಯಮ್ಮ ದೇವಸ್ಥಾನ ಅಂತ ಇದೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇತ್ತು. ಕರ್ಗ ಅಂತೆಲ್ಲ ಹೇಳ್ತಾರಲ್ಲ, ಮೋಸ್ಟ್ಲಿ ಅದು ನಡೀತಿತ್ತು ಅನಿಸುತ್ತೆ. ಮಾರಿಯಮ್ಮ ದೇವಸ್ಥಾನ ಅಂದರೆ ಅದೇ ತಾನೇ ಪೂಜೆ. ನಾವು ಅವಾಗ ಚಿಕ್ಕ ಹುಡುಗರು ಇರಬೇಕಾದ್ರೆಲ್ಲ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಲ್ಲೇ ಬರ್ತಾಯಿದ್ವಿ. ಇವಾಗಂತೂ ಅಂದರೆ ಮರ್ತೋದಂಗೆ ಆಗ್ಬಿಟ್ಟಿದೆ ನಮಗೆ. ಆವಾಗ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ದೊಡ್ಡಮ್ಮ ಮನೆ ಜಾಸ್ತಿ ಬರ್ತಾಯಿದ್ವಿ. ಆವಾಗ ಆದ್ದರಿಂದ ಅಲ್ಲೆಲ್ಲ ಬರ್ತಾಯಿದ್ವಿ ನಾನು ನಮ್ಮ ಅಕ್ಕ ಎಲ್ಲರೂ. ಇವಾಗ ಹೋಗೋದಿಲ್ಲ ಆ ಕಡೆ ಜಾಸ್ತಿ. ಇನ್ನು ಬಂದರೆ ಇವರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರೂ ಚಂದನ ಮನೆಯವರೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಒಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಷ್ಟೇ. ಮತ್ತೆ ತಿರ್ಗಿ ಎಲ್ಲರೂ ಹೊರಗಡೆ ಬಂದು ಇವ್ರ ಮನೆಯಲ್ಲಿ ಇಲ್ಲಿ ಅಡುಗೆ ಮಾಡಿರಲಿಲ್ಲ ಅವರು. ಇವತ್ತು ಸ್ವೀಟ್ ಅಡುಗೆ ಮಾಡಿದರು. ಆ್ಯಂಡ್ ಜೊತೆಗೆ ಇವತ್ತು ಆಶಾ ಬರ್ತಡೇ ಅಲ್ವಾ, ಅದಕ್ಕೆ ಇವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅಂದರೆ ಆಶಾ ಬರ್ತಡೇನ ಇವ್ರನ್ನೂ ಸೆಲೆಬ್ರೇಟ್ ಮಾಡಬೇಕು, ಕೇಕ್ ಕಟ್ ಮಾಡಿಸ್ಬೇಕು ಆಶಾ ಕೈಯಿಂದ ಅಂತ. ಯಾಕೆಂದರೆ ಫಸ್ಟು ಆಶಾ ಬರ್ತಡೇ ಅಲ್ವಾ, ಮದುವೆ ಆಗಿ ಎಷ್ಟೊಂದು 4-5 ದಿನ ಆಗಿತ್ತಂತ ಅನಿಸುತ್ತೆ. ದರ್ಶನ್ ಮದುವೆ ಆದಮೇಲೆ ತಂಗಿ ಮೊದಲನೇ ಬರ್ತಡೇ ಅಲ್ವಾ, ಆದ್ದರಿಂದ ಈ ಸರಿ ಹೊಸ ಮೆಂಬರ್ ಕೂಡ ಇವ್ರ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದಾರೆ. ಆದ್ದರಿಂದ ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಎಲ್ಲರೂ ಈ ಕಡೆ ಯಾವುದೋ ಒಂದು ಮನೆ ಇತ್ತು.
ಸೊ ಅವ್ರ ಫ್ರೆಂಡ್ ಮನೆಯೇ ಅಂತೆ ಅಲ್ಲಿ. ಅವ್ರು ಖಾಲಿ ಮಾಡಿದ್ರು, ಮನೆ ಖಾಲಿ ಇತ್ತು, ಎಲ್ಲ ಅಲ್ಲೇ ಊಟಕ್ಕೆ ಬಡಿಸೋದಕ್ಕೆ ಆಗಲಿ, ಫೆಸಿಲಿಟಿ ಅಡುಗೆ ಮಾಡೋದಕ್ಕೆ ಆಗಲಿ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಅಲ್ಲೇ ಬನ್ನಿರಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಕೇಕ್ ತರಿಸಿರೋರು ಸಾಂಗ್ಸ್ ಎಲ್ಲ ಹಾಕಿ, ಮ್ಯೂಸಿಕ್ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿದ್ರು. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಆಶಾ 2 ಸರಿ ಬರ್ತಡೇ ಮಾಡ್ಕೊಂಡ್ಲಪ್ಪ ಇವತ್ತು. ಅಂದರೆ 2 ಕಡೆ ಕೇಕ್ ಕಟ್ ಮಾಡಿಸಿಸ್ಕೊಂಡು ಖುಷಿ ಪಟ್ಲು ತುಂಬಾನೇ. ಅವಳು ಖುಷಿ ನೋಡಿ, ನಮಗೂ ಖುಷಿ ಆಯಿತು. ಆ್ಯಂಡ್ ಜೊತೆಗೆ ಅವ್ರ ಹಸ್ಬೆಂಡ್ ಜೊತೆ ಇನ್ನೂ ಸಿಗೋದೇ ಕಷ್ಟ ಬರ್ತಡೇಗೆಲ್ಲ, ಯಾಕಂದರೆ ಅವರು ಆರ್ಮಿಲಿ ವರ್ಕ್ ಮಾಡ್ತಿರೋದ್ರಿಂದ ಕಷ್ಟ. ಅವ್ರ ಜೊತೆ ಇದ್ದಿದ್ದರಿಂದ ಅವಳು ಇನ್ನೂ ಖುಷಿ ಪಟ್ಲು ಅಂತಲೇ ಹೇಳ್ಬೋದು. ನಗುತ್ತಾ ಬಾಳು ನಿನ್ನ ಸಾಂಗ್. ಏನೋ ಎಲ್ಲರೂ ಊಟಕ್ಕೆ ಕೊಟ್ಟರು. ಊಟಕ್ಕೆ ಬಂದು ಇದು ಮಾಡಿದ್ರು, ಒಬ್ಬಟ್ಟು ಮಾಡಿದ್ರು, ನನ್ನ ಫೇವ್ರೆಟ್ ಒಬ್ಬಟ್ಟು. ಸೊ ಯಾಕೋ ಇವತ್ತು ಒಂದು ತಿನ್ನೋದ್ರಲ್ಲೇ ಸುಸ್ತಾಗ್ಬಿಟ್ಟಿದೆ. ಯಾಕಂದರೆ ನಾನು ಸಂಜೆ ಇಲ್ಲಿಗೆ ಬರೋದು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಇಲ್ಲ ಮನೇಲೇ ಇರೋಣ, ನನಗೆ ಹೋಗೋದು ಬೇಡ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಆದ್ದರಿಂದ ನನಗೆ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ ಆವಾಗ ಜಸ್ಟ್ 6:15 ಊಟ ಮಾಡಿದ್ದೆ ಅಷ್ಟೇ ನಾನು. ಆಗಲೇ 7 ಗಂಟೆಲಿ ದರ್ಶನ್ ಇಲ್ಲ ಅಕ್ಕ ಬರಲೇಬೇಕು, ನೀನು ಅರ್ಧ ಗಂಟೆ ಭುವನ್ ಬರ್ತಾಯಿದ್ದಾನೆ, ನೀನು ಬೇಗ ರೆಡಿಯಾಗಿ ಬರಲೇಬೇಕು ಅಂತ ಹೇಳ್ಬಿಟ್ಟು ಫುಲ್ ಡಿಮ್ಯಾಂಡ್ ಮಾಡ್ದೆ. ಅದಕ್ಕೋಸ್ಕರ ಸರಿ ಇನ್ನು ಪಾಪ ಹುಡುಗ ಬೇಜಾರಾಗಬಾರ್ದು ಅಂತ ಹೇಳ್ಕೊಂಡು ಬಂದೆ. ಇಲ್ಲಾಂದರೆ ನಾನು ಬರೋ ಪ್ಲ್ಯಾನೇ ಇರಲಿ. ಯಾಕಂದ್ರೆ ನನಗೆ ಹಣೆ ಏನು ಹೊಡ್ಕೊಂಡಿದ್ದೆ ಅಲ್ಲಿ ಚಾಂದಿ ಮನೆಯಲ್ಲಿ, ನಾನು ಇದಕ್ಕೆ ಏಟಾಗಿತ್ತಲ್ಲ, ಅದು ತುಂಬಾ ಪೇಯ್ನ್ ಆಗ್ತಾಯಿತ್ತು, ತಲೆನೋವು ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಇದು ಮಾಡಲಿಲ್ಲ. ಸೊ ಇನ್ನು ಲಾಸ್ಟ್ ವ್ಲಾಗಲ್ಲಿ ಫ್ರೆಂಡ್ಸ್ ಏನಂತಂದರೆ, ಕೆಲವೊಂದು ನನಗೆ ಇತ್ತೀಚೆಗೆ ಏನಾಗ್ತಾಯಿದೆ ಅಂದರೆ, ಯೂಟ್ಯೂಬ್ ಅವರೇನೆ ಕಮೆಂಟ್ಸ್ ಎಲ್ಲ ಆಫ್ ಆಗ್ತಾಯಿದೆ, ಆಟೋಮೆಟಿಕ್ಕಾಗಿ ಆಫ್ ಆಗ್ತಾಯಿದೆ. ನಾನು ಯಾವುದೇ ಇದುವರೆಗೂ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳನ್ನ ನಾನು ಆಫ್ ಮಾಡಿಲ್ಲ. ಆದರೆ ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಮಕ್ಕಳು ತೋರಿಸ್ತಾ ಇದ್ದೀವೋ ಏನಂತ ಗೊತ್ತಿಲ್ಲ, ಅದು ಕಮೆಂಟ್ಸ್ ಎಲ್ಲ ಆಫ್ ಆಗ್ತಾಯಿದೆ ಆಟೋಮೆಟಿಕ್. ನಾನು ಆನ್ ಮಾಡಿದ್ರು ಕೂಡ ಆಫ್ ಆಗ್ತಾಯಿದೆ. ಸೊ ಅದರಿಂದ ನಿಮಗೆಲ್ಲ ಕಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಉದ್ದೇಶಪೂರ್ವಕವಾಗಿ ಯಾವುದೇ ವ್ಲಾಗ್ಸಲ್ಲೂ ಕೂಡ ಕಮೆಂಟ್ಸ್ನ ಆಫ್ ಮಾಡ್ತಾ ಇಲ್ಲ. ಸೊ ಯಾವುದೇ ರೀತಿ ಕಮೆಂಟ್ಸ್ ಬರ್ತವೆ ಅದು ಇದು ಅಂತೆಲ್ಲ ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನು ಕ್ಲಾರಿಟಿ ಕೊಟ್ಬಿಡ್ಬೇಕಾಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಅಲ್ಲಿ ಮುಗಿಸ್ಕೊಂಡು ಸ್ಟ್ರೈಟ್ ಅಲ್ಲಿಂದ ಮನೆಗೆ ಬಂದುಬಿಟ್ವಿ. ತುಂಬ ಟೈಮ್ ಆಗಿತ್ತು, ಆಗಲೇ 10:15 11 ಗಂಟೆ ಹತ್ರ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಮನೆಗೆ ಡೈರೆಕ್ಟಾಗಿ ಬಂದ್ವಿ. ಭುವನ್ ನಮ್ಮನ್ನು ಬಿಟ್ಟು ವಾಪಸ್ಸು ಹೋಗೋ ಥರ ಬಂದಿವಾಗ ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದಾನೆ. ಬರೋಷ್ಟರಲ್ಲಿ ಖುಷಿಮಾನು ಕೂಡ ಮಲ್ಕೊಂಡು ಬಿಟ್ಟಿದ್ಲು. ಅವಳಿಗೆ ಅದೇ ಹುಷಾರಿಲ್ವಲ್ಲ, ಏನೂ ಕೂಡ ತಿಂದಿರಲಿಲ್ಲ ಅವಳು ಸರಿಯಾಗಿ. 3 ಡೇಸ್ ಆಗಿತ್ತು ಸರಿಯಾಗಿ ಊಟ ಮಾಡಿ. ಅದರಿಂದ ಸ್ವಲ್ಪ ಲಿಕ್ವಿಡ್ ಥರ ಕೊಟ್ಬಿಟ್ಟು ಅವಳಿಗೆ ಮಲಗಿಸಿದ್ದೆ. ಹೌದು ಫ್ರೆಂಡ್ಸ್, ಇವಾಗ ಬಂದ್ವಿ. ಖುಷಿಮಾ ಮಲ್ಕೊಂಡ್ಲು, ಅವಳು ಊಟ ಮಾಡಲಿಲ್ಲ, ಅವಳು ಸರಿಯಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಬೇಗ ಮಲ್ಕೊತಾ ಇದ್ದಾಳೆ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಸರಿ, ನಾನು ಸ್ಟಿಕ್ಕರು ಕಿತ್ತಾಕ್ಬಿಟ್ಲೆ ಅಲ್ಲಿ. ಅಯ್ಯೋ ನನ್ನ ಮಗಳು ಕತೆ ಒಂಥರ. ಓಕೆ, ಇವಾಗ ಸಿಕ್ಕಾಬಟ್ಟೆ ಬಿಸಿಲುಗೆ ಸೆಕೆ ಅಲ್ವಾ, ಫ್ರೆಶ್ ಅಪ್ ಆಗಿ ಹೋಗಿದ್ರು ಕೂಡ ಸೆಕೆಗೆ ಹೆಂಗಾಗೋಯ್ತು ಅಂತ. ಸರಿ, ಎಲ್ಲರೂ ಅಲ್ಲಲ್ಲ ಹಂಗಂಗೆ ಹೋದ್ರು, ನಾವು ಕೂಡ ಹಿಂಗೆ ಬಂದ್ವಿ. ಆಶಾ ನಾಳೆ ಬೆಳಗ್ಗೆ ಹೊರಡ್ತಾಳಂತೆ ಬೆಂಗಳೂರಿಗೆ. ಆದ್ದರಿಂದ ಆಂಟಿ ಮನೆ ಹತ್ರ ಆಶಾನ ಬಿಟ್ಟು, ಆಶಾ ಮತ್ತು ಉದಯ್ ಅವರ ಯಜಮಾನರನ್ನ ಬಿಟ್ಟು ನಾವಿಲ್ಲಿ ಬಂದ್ವಿ. ಭುವನ ಇವಾಗ ಇಲ್ಲಿ ಬಿಟ್ಟು ವಾಪಸ್ಸು ಹೋದ. ರಕ್ಷಿತು ಕೂಡ ಹೊರಟ. ನಾನು ಅಲ್ಲೇ ಮಲ್ಕೋತೀನಿ ಆಂಟಿ ಮನೆಯಲ್ಲಿ ಅಂತ ಹೇಳ್ದ. ಸರಿ ಅಂತ ಕಳಿಸ್ಕೊಟ್ಟೆ. ಓಕೆ, ಮಲ್ಕೊತೀವಿ. ಸಿಕ್ಕಾಬಟ್ಟೆ ಟಯರ್ಡ್ ಥರ ಫೀಲ್ ಆಗ್ತಾಯಿದೆ ನನಗೆ. ಅದಕ್ಕೋಸ್ಕರ ಇದು ಪೇಯ್ನ್ ಇರೋದಕ್ಕೂ ನಮಗೊಂಚೂರು ಪರವಾಗಿಲ್ಲ. ಒಂದು ಸ್ವಲ್ಪ ಇಲ್ಲಿ ಇಷ್ಟು ಅಗಲ ಸ್ವೆಲ್ ಆಗಿದೆ, ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿವರೆಗೂ ಸ್ವೆಲ್ ಆಗಿದೆ ನನಗೆ. ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ಕಾಣಿಸ್ತಿದೆಯಮ್ಮ? ಸ್ವೆಲ್ ಆಗಿರೋದಿಲ್ಲಿ ಅದು ಪೇಯ್ನ್ ಆಗ್ತಾಯಿದೆ ನನಗೆ, ಜುಮ್ ಅಂತ ಇಳಿತಾ ಇದೆ. ಅದಕ್ಕೋಸ್ಕರ ಮಲಗಿಸ್ಕೊತೀವಿ. ನೆನ್ನೆ ಅಲ್ಲಿ ಚಾಂದಿನಿ ಮನೆಯಲ್ಲಿ ಅದು ನೀರು ಇದು ಮಾಡೋಬೇಕು, ನೀರು ತೆಗಿ, ಫ್ರಿಡ್ಜಲ್ಲಿ ನೀರು ಇಟ್ಟಿದ್ದಾರೆ ನೋಡು. ಓಕೆ, ಮಲ್ಕೊತೀವಿ ಫಸ್ಟು.